ಮತ್ತೆ ಟೀ ತಗೊಳತ್ತೆ. ಬಂದ ನೋಡಿ ನಿನ್ ಗಂಡ, ಅವನಿಗೆ ಕೊಡು. ರೀ ಇವತ್ತಾದ್ರೂ ಕೆಲಸ ಸಿಕ್ತೇನ್ರಿ? ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವೇನೆ ಸಿಕ್ಕಿಲ್ಲ ಅಂತ. ಅತ್ತೆ ಅವ್ರೇನು ಸುಮ್ಮನೆ ಕೂತಿಲ್ಲ ಅತ್ತೆ, ಕೆಲ್ಸಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಿದ್ದಾರೆ ಗೊತ್ತಾ? ನನಗೂ ಗೊತ್ತು. ಹೋಗ ಅವನಿಗೇನಾದ್ರೂ ಊಟಕ್ಕೆ ಹಾಕ್ಕೊಡು. ರೀ ಅತ್ತೆ ಮಾತಿಗೆ ಏನಾದರೂ ಬೇಜಾರಾಯ್ತಾ? ನಿಂಗೆ ಅನ್ಸಲ್ವಾ ಬೇಜಾರಾಗಲ್ಲ ಅಂತ? ಡೋಂಟ್ ವೆರಿ ಕಣ್ರಿ, ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ದೀಪ. ದೇವ್ರೆ, ಬೇಗ ನನ್ನ ಮಗಗೊಂದು ಕೆಲಸ ಕೊಡ್ಸಪ್ಪ. ಪ್ರತಿ ಭಾನುವಾರ ಉಪವಾಸ ಇರ್ತ್ನಪ್ಪ. ಅತ್ತೆ ಮಗನ ಮೇಲೆ ಇಷ್ಟೊಂದು ಪ್ರೀತಿ ಇರೋ ನೀವು ಅವ್ರ ಮುಂದೆ ಅಷ್ಟು ಕಠೋರವಾಗಿ ಮಾತಾಡ್ತೀರಾ? ಕೆಲವೊಂದ್ಸಲ ನಮ್ಮ ಮಕ್ಕಳಿಗೆ ನಾವು ತೋರಿಸೋ ಅತಿಯಾದ ಪ್ರೀತಿ ನಮ್ಮ ಮಕ್ಕಳನ್ನ ಹಾಳು ಮಾಡಿಬಿಡುತ್ತೆ ಕಣವ, ಅದಕ್ಕೆ. ಅಲ್ಲ ಅತ್ತೆ, ಈ ರೀತಿ ಮಾತಾಡೋದ್ರಿಂದ ನಿಮ್ಮ ಮಗನಿಗೆ ನಿಮ್ಮ ಮೇಲೆ ದ್ವೇಷ ಹುಟ್ಟಲ್ವಾ? ಅವನಿಗೆ ನನ್ನ ಮೇಲೆ ದ್ವೇಷ ಹುಟ್ಲಿ, ಆದರೆ ಈ ಕೆಲಸದ ಕಾರಣದಿಂದ ಮುಂದೆ ಯಾರೂ ನನ್ನ ಮಗನ ಮೇಲೆ ದ್ವೇಷ ಬೆಳೆಸ್ಕೋಬಾರ್ದು ಅಂತ. ಅಲ್ಲ ಅತ್ತೆ, ಯಾಕೆ ನನ್ನ ಗಂಡನ ಮೇಲೆ ದ್ವೇಷ ಬೆಳೆಸ್ಕೊಂತಾರೆ? ಯಾಕವ, ಮುಂದೊಂದು ದಿವಸ ನೀನೇ ಅಥವಾ ನಿಮ್ಮ ಅಪ್ಪ ಅಮ್ಮನೇ ಅವನಿಗೆ ಕೆಲಸ ಇಲ್ಲ ಅಂತೇಳಿ ದ್ವೇಷ ಬೆಳೆಸ್ಕೋಬಹುದು. ಅತ್ತೆ ನಾವ್ಯಾಕೆ ದ್ವೇಷ ಮಾಡೋಣ? ಅದು ಹಂಗೆ ಕಣವ, ಗಂಡು ಮಕ್ಳು ಜೀವನನೇ ಹಂಗೆ. ಇವಾಗ ನಿನಗೂ ಸಣ್ಣ ಪುಟ್ಟ ಆಸೆಗಳು ಇರ್ತವೆ. ಈಗ ನಿಮ್ಮ ತಂದೆ ತಾಯಿಗೂ ನನ್ನ ಮಗಳು ಹಿಂಗೆ ಇರ್ಬೇಕು ಅಂತ ಆಸೆ ಇರುತ್ತೆ ಅಂದ್ರು ಆಸೆಗಳು ಈಡೇರಿದ್ದಾಗ ಬರ್ತಾವ ಕಣವ ತೃಪ್ತ ಆತ್ಮಗಳು. ನನ್ನ ಮಗನ ಮೇಲೆ ದ್ವೇಷಕಾರಕ್ಕೆ ಆ ರೀತಿ ಆಗಬಾರ್ದು ಅಂದರೆ ಇವಾಗ ನನ್ನ ಮಗನ ಕಣ್ಣಲ್ಲಿ ನಾನು ಪಿಶಾಚಿ ಆಗಲೇಬೇಕು.